ಹಾಯ್ ಹಲೋ ನಮಸ್ತೆ. ಇದು ಮಂಗಳವಾರದ ವ್ಲಾಗ್ ಆಗಿದೆ. ಇವತ್ತಿನ ವಿಶೇಷ ಏನು ಅಂದರೆ ಪಿತೃಪಕ್ಷ ಮಾಡ್ತಾಯಿದ್ದೀವಿ. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತು ಎಲ್ಲ ರೆಡಿ ಮಾಡಿಕೊಂಡು ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೀವಿ. ಯಾಕಂದರೆ ಪೂಜೆ ಮಾಡೋದಲ್ಲೇ ನಮ್ಮ ಅತ್ತೆ ಮನೆಯಲ್ಲಿ. ಸೊ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹೋಗ್ತಾ ದಾರಿಲಿ ಚಿಕನ್ ತೊಗೊಂಬನ್ನಿ ಅಂತ ಹೇಳಿದರು. ಸೊ ಚಿಕನ್ ತೊಗೊಂಡು ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ತೊಗೊಂಡು ಆಮೇಲೆ ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ. ನಮ್ಮ ಮನೆಯಿಂದ ಮತ್ತು ನಮ್ಮ ಅತ್ತೆ ಮನೆಗೆ ಜಾಸ್ತಿ ದೂರ ಏನಿಲ್ಲ, 20 ಕಿಲೋಮೀಟ್ರ್ ಅಷ್ಟರಲ್ಲಿ ಹೋಗ್ಬೋದು. ಕೊನೆಗೂ ರೀಚ್ ಆಗ್ತಾಯಿದ್ದೀವಿ ಮನೆಗೆ. ನಾವು ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಚಿಕನ್ಗೆ ಸಾಂಬಾರು ಖಾರ ಎಲ್ಲ ಅವರು ಎಲ್ಲ ರೆಡಿ ಮಾಡ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ರು. ಆಲ್ರೆಡಿ ಎಲ್ಲ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡು ನಮ್ಮ ದೊಡ್ಡಕ್ಕ ಅವ್ರು ಚಿಕನ್ ಸಾಂಬಾರು ಮಾಡ್ತಾಯಿದ್ದಾರೆ. ಅವರಾದ್ಮೇಲೆ ಇನ್ನೊಬ್ಬರು ಬಿರಿಯಾನಿ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಫ್ರೈ, ಅನ್ನ ಸಾಂಬಾರು, ಮಟನ್ ಸಾಂಬಾರು ಇಷ್ಟೇ ನಾವು ಯಾವಾಗಲೂ ಮಾಡೋದು. ಸೊ ಎಲ್ಲ ಮಾಡ್ತಿದ್ದಾರೆ. ಇದಾದಮೇಲೆ ಪೂಜೆ ಮುಂದೆ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಇನ್ನೊಬ್ಬರು ಪೂಜೆ ಮುಂದೆ ಅಂದರೆ ಫೋಟೋ ಮುಂದೆ ಎಲ್ಲ ಎಡೆ ಇಡಬೇಕಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಈ ರೆಡಿ ಎಲ್ಲ ಆದಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಯಾವಾಗಲೂ ನಾವು ಅಮಾವಾಸ್ಯೆ ದಿನವೇ ಪೂಜೆ ಮಾಡ್ತಾಯಿದ್ದಿದ್ದು. ಇವತ್ತು ಯಾಕೋ ಈ ಸಲ ಒಂದಿನ ಬೇಗ ಮಾಡ್ತಾಯಿದ್ದೀವಿ. ಏನು ಬುಧವಾರ ಎಡೆ ಹಾಕ್ಬಾರ್ದು ಅಂತ ಅಂದ್ಬಿಟ್ರು ಅಂತ. ಸೊ ಅದಾದಮೇಲೆ ಬಾವವ್ರು ಪೂಜೆ ಮಾಡಿದ್ರು. ಅವರಾದ್ಮೇಲೆ ನಾವಾದಮೇಲೆ ನಮ್ಮ ಅತ್ತೆ, ಆಮೇಲೆ ಮನೆ ಹೆಣ್ಮಕ್ಳೆಲ್ಲ ಪೂಜೆ ಮಾಡಿ ಊಟಕ್ಕೆ ಯಾರೋ 3 ಜನ ಬಂದಿದ್ದರು. ಊಟ ಮಾಡ್ಕೊಂಡು ಆದಮೇಲೆ ನಾವು ಮನೆಯವರೆಲ್ಲ ಊಟ ಮಾಡಿ ಕೊನೆಗೆ ಪಿತೃಪಕ್ಷ ಹಬ್ಬನ ಮುಗಿಸಿದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.